ಆಗಿದ್ದವನು ಸೊಸೈಟಿಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಆವತ್ತು ಸಂದರ್ಭದಲ್ಲಿ ದಿವಂಗತ ನೀಲಕಂಠೇಗೌಡರು ನನಗೆ ಇಲ್ಲಿ ಸೊಸೈಟಿ ಬರಬೇಕಪ್ಪ, ಸೊಸೈಟಿ ರೈತರ ಸಮಸ್ಯೆ ಅದು, ನಾನು DCC ಬ್ಯಾಂಕಲ್ಲಿದ್ದೀನಿ, ನೀನು ಸೊಸೈಟಿಲಿ ಏನಾದರೂ ಮಾಡಬೇಕು, ಹೆಂಗೂ ನೀನು ಎಲೆಕ್ಷನಲ್ಲಿ ನಿಂತಿಲ್ಲ, ಅಸೆಂಬ್ಲಿ ಎಲೆಕ್ಷನಲ್ಲಿ ನಿಂತಿಲ್ಲ, ಬೇರೆ ಎಲೆಕ್ಷನಲ್ಲಿ ಯಾವುದೋ ಅಷ್ಟು ಜಲ್ದಿ ಬರೋದು ಯಾವುದೂ ಇಲ್ಲ, ನೀನು ಸೊಸೈಟಿ ಎಲ್ಲಾದರೂ ಇದ್ದು ಈ ಸೊಸೈಟಿ ಮಾಡಬೇಕು ಅಂತ ಹೇಳಿದ್ರು. ಆವತ್ತು ನಾನು ಎಲೆಕ್ಷನ್ ಇರಬೇಕಂದ್ರೆ ನೀಲಕಂಠೇಗೌಡರು ಆಗ್ಬೋದು, ನಮ್ಮ ಶಿವಣ್ಣನವರು, ಆಮೇಲೆ ನಮ್ಮ ಅಮರಪ್ಪನವರು, ಅದೇ ರೀತಿ ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯ ಎಲ್ಲರೂ ಅವತ್ತು ನನ್ನನ್ನು ನಿಲ್ಲಬೇಕು, ಇನ್ಕ್ಲೂಡಿಂಗ್ ನಮ್ಮ ಮುಂದಿನ ಸೇರಿ ಎಲೆಕ್ಷನ್ ನಿಲ್ಲಬೇಕು, ನೀನು ನಿಂತ್ಬಿಟ್ಟು ಈ ಸೊಸೈಟಿನ ನಾವೆಲ್ಲರೂ ಸೇರಿ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಪತ್ರಕರ್ತರು, ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಎಲ್ಲ ನಮ್ಮ ನಿರ್ದೇಶಕರು, ಏನು ನಾವು ಇವತ್ತು ಸೊಸೈಟಿನಲ್ಲಿ ನಾವೆಲ್ಲ ನಿರ್ದೇಶಕರಿದ್ದೀವಿ, ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿರ್ದೇಶಕರು ನಾನು ಯಾರಾದರೂ ಅಂದರೆ ಧನ್ಯವಾದಗಳು ಅಂತ ಯಾರಿಗೂ ನಾನು ಸುಮ್ಮನೆ ಹೇಳೋದಿಲ್ಲ. ಇವಾಗ ಯಾರಾದರೂ ಒಬ್ಬರು ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಸರಿ ಇಲ್ಲ ಅಂತಲೇ ಹೇಳ್ತೀನಿ. ನಮ್ಮ ನಿರ್ದೇಶಕರಲ್ಲಿ ಇವ್ರು ಸರಿ ಇಲ್ಲಪ್ಪ, ಇವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಡ್ತಾ ಇದ್ವಿ. ಇಲ್ಲದಿದ್ದರೆ ಅದಕ್ಕೆ ಕಾನೂನೇ ಬೇರೆ ಇತ್ತು, ಆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡಿಬಿಡ್ತಾ ಇದ್ವಿ ನಾವು. ಆದರೆ ಎಲ್ಲ ಡೈರೆಕ್ಟರ್ಸು ಬಂದು ಸೊಸೈಟಿ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸೊಸೈಟಿಯ ಎಲ್ಲ ನಿರ್ದೇಶಕರಿಗೂ ನಾನು, ಡೈರೆಕ್ಟರ್ಸ್ಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆವತ್ತು ಚುನಾವಣೆ ಆಯಿತು, ಅದರಲ್ಲಿ ಎಲ್ಲ ಇನಾಮಿನೇಸ್ ಆಯಿತು. ಒಂದು 4ಕ್ಕೆ ಚುನಾವಣೆ ನಡೀತು. 4ಕ್ಕೆ ನಂದು, ಆಲಂಗೂರು ಶಿವಣ್ಣನವ್ರದ್ದು, ಲಕ್ಷ್ಮಣ್ಣ ಅವ್ರದ್ದು, ಆಮೇಲೆ ನಮ್ಮ ಶ್ರೀನಿವಾಸ್ ನಮ್ಮ 4 ಜನರು ಎಲೆಕ್ಷನ್ ಆಯಿತು. ಮಿಕ್ಕಿದ್ದೆಲ್ಲ ಇನಾಮಿನೇಸ್ ಆಯಿತು. ಜನರಲ್ ಎಲೆಕ್ಷನ್ ಇಲ್ಲ, ಏಕಾಗಿರಿಂದ ಸೊಸೈಟಿಗೆ ಓಟ್ ಹಾಕ್ಬಿಟ್ಟು ಅದು ಪರವಾಗಿಲ್ಲ, ಅದೇನು ತೊಂದರೆ ಆಗಿಲ್ಲ. ಅದರಲ್ಲಿ ಸೂರ್ಯನನ್ನ ಸ್ವಲ್ಪ ಏಟ್ ಹಾಕ್ಬಿಟ್ರು ಅವತ್ತು, ಅಲ್ಲಣ್ಣ ಏಟ್ ಹಾಕಿದ್ರು. ಈ ಥರ ಕೆಲವು ರೈತರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ನಾವೆಲ್ಲರೂ ಗೆದ್ದಿವಿ. ಅತಿ ಹೆಚ್ಚು ಮತಗಳು ತೊಗೊಂಡ್ವಿ. 1500 ಮತಗಳಿಗೆ 1350 ಓಟು ನಾನು ತೊಗೊಂಡೆ. ಅವತ್ತು 350, 352 ತೊಗೊಂಡಿಲ್ಲ. ಹೈಯೆಸ್ಟ್ ಮತ ತೊಗೊಂಡು ಗೆದ್ವಿ ಅವತ್ತು. ಆವತ್ತು ಎಲ್ಲರೂ ನಾವು ಕುತ್ಕೊಂಡು ಮಾತಾಡಿದಾಗ ಎಲ್ಲ ನಿರ್ದೇಶಕರು ಒಂದು ಹೇಳಿದಿಲ್ಲಪ್ಪ, ಅಧ್ಯಕ್ಷ ಹೇಳಿದ್ರು, ಇದರಲ್ಲಿ ಮಾತಾಡೋದು ಏನು ಡಿಸ್ಕಷನ್ ಎಲ್ಲ ಏನು ಬೇಕಾಗಿಲ್ಲ, ಅಧ್ಯಕ್ಷ ನೀನು ಇದನ್ನೇನೋ ಸರಿಪಡಿಸೋಣ ನಾವೆಲ್ಲರೂ ಸೇರಿ ಅಂತ ಹೇಳಿದ್ವಿ. ಆಯಿತು, ಮೊದಲು ಸರಿಪಡಿಸ್ಬೋದಾಗಿತ್ತು. ನಾವು 13 ಜನ ಡೈರೆಕ್ಟ್ಸ್ ಇರಬೇಕಂದ್ರೆ 13 ಜನದಲ್ಲಿ 13 ಜನ ಒಗ್ಗಟ್ಟಾಗಿ ಇರೋದಿಲ್ಲ. ಅದರಲ್ಲಿ ಸ್ವಲ್ಪ ಪಾರ್ಟಿ ಗೀಟಿ ಅಂದ್ಕೊಂಡಿತ್ತು, ಅವ್ರು ಹೇಳಿದ್ದು ಇವ್ರು ಒಪ್ಪಲ್ಲ, ಇವ್ರು ಹೇಳಿದ್ದು ಅವ್ರು ಒಪ್ಪಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿನಲ್ಲಿ ಬರ್ತಾ ಇತ್ತು. ಇವಾಗ ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಎಲ್ಲ ಸರಿ ತಗಬಾಗ ಎಲ್ಲರೂ ನಮಗೆ ಫುಲ್ಲು ಸಹಕಾರ ಕೊಟ್ಟರು ಮಾಡೋದಕ್ಕೆ. ಆಮೇಲೆ ಎಲ್ಲ ವಿಚಾರದಲ್ಲಿ ನಾನು ಅಧ್ಯಕ್ಷನಾಗಿ ಇಟ್ಕೊಂಡಿದ್ದು 15/3/21ರಲ್ಲಿ 15/3/21ರಲ್ಲಿ ಅಧ್ಯಕ್ಷನಾಗಿ ನಾವು ಇಟ್ಕೊಂಡ್ವಿ. ಆಗ ನಾವು ಏನು ಮಾಡಿದ್ವಿ ಅಂದರೆ 15/3/21ರಲ್ಲಿ ಇಟ್ಕೊಂಡಾಗ ನಾವು ಸೊಸೈಟಿನಲ್ಲಿ CC ಕ್ಯಾಮ್ರಾ ಹಾಕ್ಸ್ತೀವಿ. ಸಂಘದಲ್ಲಿ ನಾವು ಹಿಂದೆ ಇದ್ದಿದ್ದ ಬಾಕಿ ಹಣ ಯಾವುದಕ್ಕೆ, ನಮ್ಮ ಪ್ರಾಪರ್ಟಿಯ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿದ್ದಂಥ 43 ಲಕ್ಷ, ಆಕ್ಚುಲಿ ಅದು 60 ಚಿಲ್ಲರೆ ಏನೋ ಇತ್ತು, 60 ಚಿಲ್ಲರೆ 70ವರೆಗೂ ಇತ್ತದು. ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ, ಮುನ್ಸಿಪಾಲ್ಟಿಗೆ ಮಾತಾಡಿ, ಎಲ್ಲರೂ ಮಾತಾಡಿ ಅದನ್ನು ಕಡಿಮೆ ಮಾಡಿಸಿ 43 ಲಕ್ಷಗಳು ಟೋಟಲ್ ಆಗಿ ನಮ್ಮದು ಯಾವುದೇ ಆಗಲಿ DAP SMS ಪ್ರಾಪರ್ಟಿದು ಯಾವುದೇ ಬಾಕಿ ಇಲ್ಲದಂಗೆ ಎಲ್ಲ ಟ್ಯಾಕ್ಸಸನ್ನು ನಾವು ಕ್ಲಿಯರ್ ಮಾಡಿ ಎಲ್ಲ ಪ್ರಾಪರ್ಟೀಸನ್ನು ಈ ಖಾತೆಗಳು ಮಾಡಿ ಫೈಲ್ ಮಾಡಿ ನಮ್ಮ ಲಾಕರ್ಗೆ ನಾವು ಇಟ್ಕೊಂಡಿದ್ದೀವಿ. ಪ್ರಾಪರ್ಟಿಗೆ ಈ ಖಾತೆ ಮಾಡಿ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಕರೆಂಟ್ ಬಿಲ್ ಇದ್ದಿದ್ದು ಎಲ್ಲ ಕಟ್ಟಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ನಾವು ಮಾಡಿರುವಂಥದ್ದು. ಬಾಕಿ ಇದನ್ನು 43 ಲಕ್ಷ ಕ್ಲಿಯರ್ ಮಾಡ್ತೀವಿ. ಷೇರು ಬಂಡವಾಳ ಮೇಲೆ ನಾವು ಹೆಂಗೆ ನಾವು ಬಂಡವಾಳ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡಿದ್ವಿ. ಆಗ ಮೊದಲು ಹೊಸದಾಗಿ ನೀಡಿದ ಷೇರುಗಳು ನಾವು ಮೊದಲು 22ನೇ ಸಾಲಿನಲ್ಲಿ ನಾವು 720 ಷೇರು ಕೊಟ್ವಿ. ಅದರಲ್ಲಿ 12,96,000 ಹಣ ಸಂಗ್ರಹ ಇತ್ತು ನಮಗೆ. 23ರಲ್ಲಿ 505 ಷೇರುಗಳು ಕೊಟ್ವಿ. ಅದರಲ್ಲಿ 9,09,000 ಸಿಕ್ತು ನಮಗೆ. ಆಮೇಲೆ 24ರಲ್ಲಿ 89 ಷೇರುಗಳು ಕೊಟ್ವಿ. ಅದರಲ್ಲಿ 1,60,000 ಸಿಕ್ತು. 25ರಲ್ಲಿ 934 ಷೇರುಗಳು ಕೊಟ್ವಿ. 16,81,000 ನಮಗೆ ಸಿಕ್ತು. ಅದಾದಮೇಲೆ ಟೋಟಲ್ ಆಗಿ ನಮ್ಗೆ ಇದನ್ನೆಲ್ಲ ಷೇರು ನಾವು ಹೊಸದಾಗಿ ಕೊಟ್ಟಿರುವಂಥ ಟೋಟಲ್ ಷೇರುಗಳು ಹೊಸದಾಗಿ ಕೊಟ್ಟಿರೋದು 3,835 ಷೇರುಗಳು ನಮಗೀಗ ಇದ್ದಾರೆ. ಪ್ರೆಸೆಂಟ್ ನಮ್ಮಲ್ಲಿ ಇದ್ದಾರೆ. 40,46,000 ನಮ್ಗೆ ಅಮೌಂಟ್ ಸಿಕ್ಕಿದಾಗ ಆ ಅಮೌಂಟನ್ನು ಇಟ್ಕೊಂಡು ನಾವು ಆ ಅಮೌಂಟಲ್ಲಿ ನಮ್ಮ ನಿರ್ದೇಶಕರು ಆಗ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಅಫಿಷಿಯಲ್ಸ್ ಆಗ್ಬೋದು, ಯಾರೇ ಆಗ್ಬೋದು, ನಮ್ಮ ಸೆಕ್ರೆಟರಿ ಆಗ್ಬೋದು, ನಮ್ಮ ಒಬ್ಬರದವ್ರು ಆಗ್ಬೋದು, ಅಕೌಂಟೆಂಟ್ ಆಗ್ಬೋದು, ನಮ್ಮ ಎಲ್ಲರೂ ಅಷ್ಟೇ
ಸೊಸೈಟಿ ದುಡ್ಡಲ್ಲಿ ಯಾರು ನಾವು ಕಾಫಿನೂ ಕುಡಿದಿಲ್ಲ, ಟೀನು ಕುಡಿದಿಲ್ಲ, ಏನೂ ಇಲ್ಲ. ಯಾವುದೇ ಒಂದು ಖರ್ಚು ವೆಚ್ಚ ಮಾಡಿಲ್ಲ. ನಾವೆಲ್ಲರೂ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಅದನ್ನೂ ಮಾಡಿಲ್ಲ, ಯಾವುದೂ ಮಾಡಿಲ್ಲ ನಾವು. ಆಗ ನಾವೇನು ಮಾಡಿದ್ವಿ, ಆ ಶೇರ್ಗಳು ತೊಗೊಂಡಿದ್ದ ಅಮೌಂಟನ್ನು ನಾವು ಹೊಸ ಶೇರ್ಗಳು ಮಾಡಿದ್ದು ನಾವು 2248 ಹೊಸ ಶೇರ್ಗಳು ಮಾಡಿದ್ವಿ. ಇವಾಗ ನಮ್ಮ ಟೋಟಲ್ ಹತ್ರ ಇರೋದು 2248 ಶೇರ್ಗಳು ಹೊಸ ತೊಗೊಂಡಿರೋದು. ಅದರಲ್ಲಿ 40,46,000 ಸಿಕ್ತು ನಮಗೆ. ಅದನ್ನು ನಾವೇನು ಮಾಡ್ತೀವಿ, ರಸಗೊಬ್ಬರದ ಮೇಲೆ ನಾವು ಇನ್ವೆಸ್ಟ್ಮೆಂಟು ಮಾಡ್ಕೊಂಡ್ವಿ. ಆಗ ನಾವು 2019-20ರಲ್ಲಿ 62 ಲಕ್ಷ ಇತ್ತು ಎಲ್ಲ ನಮ್ಮದು. 23-24ಕ್ಕೆ ನಮಗೆ 3 ಕೋಟಿ ಮಾಡಿದ್ವಿ. 24-25ರಲ್ಲಿ 5 ಕೋಟಿ ಮಾಡಿದ್ದೀವಿ ಅದನ್ನು. ಆಮೇಲೆ 25-26 ಅಂದರೆ ಈಗಿನ್ನ 2 ತಿಂಗಳಿದೆ, ಇವಾಗ 6 ಕೋಟಿ ವ್ಯವಹಾರವನ್ನು ನಾವು ಮಾಡಿದ್ದೀವಿ. 6 ಕೋಟಿ ವ್ಯವಹಾರ ಈ ವರ್ಷ 6 ಕೋಟಿ ವ್ಯವಹಾರವನ್ನು ಮಾಡಿದ್ದೀವಿ ನಮ್ಮ ಸಂಘದಲ್ಲಿ. 6 ಕೋಟಿ ಮಾಡಿದ್ದೀವಿ. ಇನ್ನು 2 ತಿಂಗಳು ಟೈಮ್ ಇದೆ, ಇನ್ನು 2 ತಿಂಗಳು ಟೈಮ್ ಇದೆ. ಈಗ 6 ಕೋಟಿ ವ್ಯವಹಾರವನ್ನು ಮಾಡಿದ್ದೀವಿ. ಡಬಲ್ ಮಾಡ್ಕೊಂಡು ಬಂದಿದ್ದೀವಿ. ಒಳ್ಳೆ ವ್ಯಾಪಾರವನ್ನು ಮಾಡಿದ್ದೀವಿ ನಾವು ಇದರಲ್ಲಿ. ಸಂಘದಲ್ಲಿ ಷೇರುದಾರರು ಸೌಲಭ್ಯಗಳು ಏನೇನಿದೆಯೋ ಅವ್ರಿಗೆ ರಸಗೊಬ್ಬರ ಹಾಕ್ಬೋದು, ಡ್ರಿಪ್ಸ್ ಹಾಕ್ಬೋದು, ಪೆಸ್ಟಿಸೈಡ್ಸ್ ಹಾಕ್ಬೋದು, ಆಮೇಲೆ ಸ್ಟೇಷನ್